ಇಲ್ಲ ನಮ್ಮ ಮನೇಲಿ ಯಾರು ನೋಡ್ಕೋರಿಲ್ಲ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇದು ಸ್ಟ್ರೋಕ್ ಕೊಡುವಂತ ಔಷಧಿ ಇದು. ತುಂಬಾ ಜನ ಹೋಗ್ತಾ ಇದ್ರು. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ಆಂಧ್ರಾಗ ಹೋಗ್ಬಿಡ ನಡೀರಿ, ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗ್ರಪ್ಪ. ಯಾವ್ದ ಕೆಲ್ಸಕ್ಕೆ ಬರ್ದಿರೋ ವಿಡಿಯೋಗಳೆಲ್ಲ ಶೇರ್ ಮಾಡ್ತಾ ಇರ್ತೀರಾ. ಇಂಥ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ನಿಮಗೆ ನಿಮ್ ಫ್ಯಾಮಿಲಿಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಪ್ಯಾರಾಲಿಸಿಸ್ ಸ್ಟ್ರೋಕ್ಗೆ ಮೆಡಿಸಿನ್ ಎಲ್ಲಿ ಸಿಗುತ್ತೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ನಾನು ಡಿಲೀಟ್ ಮಾಡಿದೆ. ಕಾರಣ ಏನಂತಂದ್ರೆ ಆ ಜಾಗ ತುಂಬಾ ಚಿಕ್ಕದಿತ್ತು, ಅಲ್ಲಿ ಪೇಷಂಟ್ ತುಂಬಾ ಜನ ಬಂದ್ರು, ಅಲ್ಲಿ ಅಕಾಮಿಡೇಷನ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ JP ನಗರ್ ಪುಟ್ಟೇನಹಳ್ಳಿ ಹತ್ರ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಪೇಷಂಟ್ಸ್ ನಿಮ್ಮಲ್ಲಿ ಯಾವುದೇ ತರ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡಿಸಿ ವಾಸಿನೇ ಆಗಿಲ್ಲ ಅನ್ನೋರು ಇಲ್ಲಿಗೆ ಬನ್ನಿ. ಖಂಡಿತ ಈಗ 100% 1 ಇಯರ್ ಒಳಗಡೆ ಬಂದ್ರೆ 100% ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗಿದೆ ಅಂತಂದ್ರೆ ಅಂದ್ರೆ ತುಂಬಾ ವರ್ಷಗಳಾಗಿದೆ ಅಂತ ನಾನು ಚೂರು ಟೈಮ್ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಆಮೇಲೆ ನಮ್ಮಲ್ಲಿ ಕರ್ನಾಟಕದ ಜನ ಮುಂಚೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾರಿಗೇ ಆಗ್ಲಿ ಈ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಯ್ತು ಅಂದಾಗ ಆಂಧ್ರಾಗ ಹೋಗ್ಬಿಡ ನಡೀರಿ, ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ, 100% ವಾಸಿ ಆಗುತ್ತಂತೆ. ಇದೇ ನಮ್ ಜನರು ತಲೆಯಲ್ಲಿ ಇದ್ದಿದ್ದು. ತುಂಬಾ ಜನ ಹೋಗ್ತಾ ಇದ್ರು, 100% ರಿಸಲ್ಟ್ ಕೂಡ ಸಿಗ್ತಾ ಇತ್ತು. ಬಟ್ ಇವಾಗ ಖುಷಿ ಪಡೋ ವಿಚಾರ ಏನಂತಂದ್ರೆ ಆಂಧ್ರದಲ್ಲಿರೋ ಅಂತ ಮೆಡಿಸಿನ್ ನಮ್ಮ ಬ್ಯಾಂಗ್ಳೂರಿಗೆ ಬಂದಿದೆ. ತುಂಬಾ ಜನ ಅಂದ್ರೆ 100 ಜನ, ತಿಂಗಳಿಗೆ 1000 ಜನ ಪೇಷಂಟ್ಸ್ ಅಲ್ಲಿಗೆ ಹೋಗ್ತಾ ಇದ್ರಂತೆ. ಇವ್ರು ಯೋಚನೆ ಮಾಡಿದ್ದಾರೆ, ಪಾಪ ಕರ್ನಾಟಕ ಜನ ಇಷ್ಟು ದೂರ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಈಗ ಹುಬ್ಳಿ, ರಾಯಚೂರು, ಗುಲ್ಬರ್ಗ, ಬೀದರು ಈ ಕಡೆಯಿಂದ ಎಲ್ಲ ಹೋಗೋರಿಗೆ ಬಹಳ ಕಷ್ಟ ಆಗುತ್ತೆ. ಎಲ್ಲರ ಹತ್ರನೂ ಕಾರ್ ಇರಲ್ಲ ಅಲ್ವಾ ನಿಮ್ ತರ. ಸೊ ಬಡವರು ಕೂಡ ಬರೋರು ಇರ್ತಾರೆ, ಅಂತವ್ರಿಗೆ ಅನುಕೂಲ ಆಗುತ್ತೆ ಅಂತ